ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಟಿವಿ9ಗೆ ಇವತ್ತು 18ನೇ ವರ್ಷದ ಸಂಭ್ರಮ. ಹೌದು, ಕಳೆದ 18 ವರ್ಷಗಳಿಂದ ಜನತೆಗೆ ಪಕ್ಕಾ ಸುದ್ದಿ ಮತ್ತು ಪಕ್ಕಾ ವಿಶ್ಲೇಷಣೆಗಳನ್ನು ಉಣಬಡಿಸ್ತಾ ಇರುವ ಟಿವಿ9 ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನೆಲ್. ಟಿವಿ9 ಉತ್ತಮ ಸಮಾಜಕ್ಕಾಗಿ ಸದಾ ಬದ್ಧ, ನಿರ್ಭೀತಿಯಿಂದ ಜನಪರ ಕಾಳಜಿಯ ಸುದ್ದಿಯನ್ನ ನಿಮ್ಮ ಮುಂದೆ ಇಡುವಂತ ಟಿವಿ9 ಅಭಿಯಾನಗಳು ಮುಂದಿನ ದಿನಗಳಲ್ಲೂ ಇದೇ ರೀತಿ ಮುಂದುವರಿಯುತ್ತವೆ. ಸಾಟಿ ಇಲ್ಲದ 18 ವರ್ಷಗಳನ್ನ ಪೂರೈಸಿರುವ ಟಿವಿ9 ಕನ್ನಡದ ನಿಜವಾದ ಶಕ್ತಿ ನೀವುಗಳೇ. ಎಲ್ಲ ಟಿವಿ9 ಕನ್ನಡ ವೀಕ್ಷಕರಿಗೆ ನಾವು ಧನ್ಯವಾದಗಳನ್ನ ಈ ಮುಖೇನವಾಗಿ ಅರ್ಪಿಸ್ತಾ ಇದ್ದೀವಿ. ಇನ್ನು ಸುದ್ದಿಯ ಕಡೆಗೆ ಗಮನ ಕೊಡೋದಾದ್ರೆ, ಬೆಳಗಾವಿಯಲ್ಲಿ ಇವತ್ತಿನಿಂದ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಮೊದಲ ದಿನವೇ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನಲ್ಲಿ ವಕ್ಫ್ ವಿಚಾರ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವಿನ ಸಮರಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಸದನದಲ್ಲಿ ಇವತ್ತು ಏನೆಲ್ಲ ಆಯ್ತು ಬನ್ನಿ ತೋರಿಸ್ತೀವಿ. ಅವ್ರು ಮಾತನಾಡ್ತಾರೆ. ಬಸವಣ್ಣನ ವಿರೋಧಿಗಳು ಆರ್ಎಸ್ಎಸ್ ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ ನೀವು? ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಯಾರಿಗೆ ಹೆದರ್ತಾ ಇದ್ದೀರಿ? ನಿರ್ದಾಕ್ಷಿಣ್ಯವಾಗಿ ಅನರ್ಹರನ್ನ ರದ್ದುಪಡಿಸಿ ಯಾವ ಕರ್ತಕೋಬಾರ್ದು. ಯಾರದೇ ಆಸ್ತಿಯನ್ನ ಕಾಲಂ ನಂಬರ್ 11 ಹಾಕ್ಬೋದಾ? ಬುದ್ಧಿಲ್ಲದವ್ರು ಯಾರು ಕೂಡ ಇಲ್ಲ. ಬೆಳಗಾವಿಯ ಅಧಿವೇಶನದಲ್ಲಿ ಆಡಳಿತ ಪಕ್ಷ ವಿಪಕ್ಷದ ಮಧ್ಯೆ ಸಮರ. ವಕ್ಫ್ ಬಾಣಂತಿಯರ ಸಾವು, ಬಿಪಿಎಲ್ ಕಾರ್ಡ್ ಅಸ್ತ್ರ ಝಳಪಿಸಿದ ಬಿಜೆಪಿ. ಸದನದ ಬಾವಿಗಿಳಿದ ಪ್ರತಿಭಟನೆ, ಮಾತಿನ ಚಕಮಕಿ, ಕಾವೇರಿದ ಚರ್ಚೆ. ಸಮರ. ಬೆಳಗಾವಿಯಲ್ಲಿ ಇಂದಿನಿಂದ ಶುರುವಾಗಿರುವ ಚಳಿಗಾಲದ ಅಧಿವೇಶನದಲ್ಲಿ ಕಾವೇರಿದ ಕಾಳಗವೇ ನಡೆದಿದೆ. ಸರ್ಕಾರದ ವಿರುದ್ಧ ಬಿಜೆಪಿ, ವಕ್ಫ್ ಆಸ್ತಿ ವಿವಾದ, ಬಾಣಂತಿಯರ ಸಾವು, ಬಿಪಿಎಲ್ ಕಾರ್ಡ್ ಗೊಂದಲ, ಪಂಚಮಸಾಲೆ ಮೀಸಲಾತಿ ಹೋರಾಟ, ಹೀಗೆ ಸಾಲು ಸಾಲು ಅಸ್ತ್ರಗಳನ್ನ ಝಳಪಿಸಿದೆ. ಅತ್ತ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ವಿಪಕ್ಷಗಳಿಗೆ ಅಲ್ಲಲ್ಲೇ ಉತ್ತರ ಕೊಡ್ತಾ ತಿರುಗೇಟು ಕೊಡೋ ಕೆಲಸವನ್ನ ಮಾಡಿದೆ. ಅದರಲ್ಲೂ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ವಕ್ಫ್ ಸಮರ ತಾರಕಕ್ಕೇರಿತ್ತು. ಏನ್ ನಡೀತು? ವಿಧಾನಸಭೆ ಕಲಾಪದಲ್ಲಿ ಮೊದಲಿಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಇದಾಗ್ತಿದ್ದಂತೆ ಸ್ಪೀಕರ್ ಯುಟಿ ಖಾದರ್ ಅನುಭವ ಮಂಟಪ ತೈಲಚಿತ್ರ ಅನಾವರಣದ ಬಗ್ಗೆ ಮಾತಾಡ್ತಿದ್ರು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ವಕ್ಫ್ ಆಸ್ತಿ ಬಗ್ಗೆ ಚರ್ಚೆಗೆ ಅವಕಾಶ ಕೊಡುವಂತೆ ಪಟ್ಟು ಹಿಡಿದ್ರು. ಅನುಭವ ಮಂಟಪ ಇರಲಿ, ಬಸವಣ್ಣವ್ರ ದೇವಸ್ಥಾನಗಳೆಲ್ಲ ವಕ್ಫ್ ಬೋರ್ಡ್ ಆಗ್ತಾ ಇದೆ. ಆಯ್ತು, ಈಗ ನೋಡಿ ಆಯ್ತು, ಯಾರ ಕಾಲದಲ್ಲಿ ಜಾಸ್ತಿ ಸರ್ಕಾರ ತಯಾರಿದೆ. ವಿಧಾನ ಪರಿಷತ್ನಲ್ಲೂ ವಕ್ಫ್ ವಿಚಾರವಾಗಿ ಮಾತಿನ ಕಾಳಗ. ಪರಿಷತ್ನಲ್ಲೂ ವಕ್ಫ್ ವಿಚಾರವಾಗಿ ಭಾರಿ ಜಟಾಪಟಿಯೇ ನಡೆಯಿತು. ರಾತ್ರೋರಾತ್ರಿ ರೈತರ ಜಮೀನು ವಕ್ಫ್ ಆಸ್ತಿ ಅಂತ ಪಹಣಿಯಲ್ಲಿ ನಮೂದಾಗ್ತಿದೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಪ್ರಸ್ತಾಪಿಸಿದ್ರು. ಕುರಿ ತೋಳದ ಕತೆ ಹೇಳಿದ್ರು. ಆಗ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಪ್ರಣಾಳಿಕೆಯನ್ನ ಓದಿ ಅಂತ ತಿರುಗೇಟು ಕೊಟ್ರು. ಆಗ ಕಲಾಪದಲ್ಲಿ ದೊಡ್ಡ ಮಾತಿನ ಕಾಳಗವೇ ನಡೆಯಿತು. ರೈತರ ಜಮೀನುಗಳು ಇವತ್ತು ಪಾಣಿಗಳಲ್ಲಿ ರಾತ್ರೋರಾತ್ರಿ ವಕ್ಫ್ ಆಸ್ತಿ ಅಂತೇಳಿ ನಮೂದಾಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಈ ಸರ್ವಾಧಿಕಾರ ಅಂದ್ರೆ ಏನು? ಒಂದು ಬಾರಿ ನಿಮ್ಮ ಆಸ್ತಿ ವಕಫ್ ಅಂತ ಆದ್ರೆ ನೀವು ಯಾವ ಕೋರ್ಟ್ಗಳ ಮುಂದೆ ಹೋಗೋಂಗಿಲ್ಲ. ನೀವು ಹೋಗ್ಬೇಕಂತಂದ್ರೆ ವಕಫ್ ಟ್ರಿಬ್ಯುನಲ್ನ ಮುಂದೆ ಹೋಗಿ ಕೇಳಬೇಕು. ನಮ್ಮ ಆಸ್ತಿ ತಗೊಂಡಿರೋರು ಯಾರು, ಬರ್ಕೊಂಡಿರೋರು ಯಾರು? ತೋಳ ಕುರಿಯನ್ನ ತಿಂದಾಯ್ತು. ಇದ್ಯಾರ ಲಾಂಛನ ಅಧ್ಯಕ್ಷರೇ? ಯಾರ ಲಾಂಛನ? ಬಿಜೆಪಿ ಅವರು. ಈಗಲೂ ನಿಮ್ಮ ಮ್ಯಾನಿಫೆಸ್ಟೋ ನೋಡಿ. ಅಲ್ಲಲ್ಲ, ಅರೆ ಸ್ವಲ್ಪ ಕೂತ್ಕೊಳ್ರಿ ನೀವು. ನಾವು ಮಾತಾಡೋ ನೀವ್ ಮಾತಾಡ್ತೀರಿ. ನೀವು ಏನ್ ನೋಡೋದು ಗೊತ್ತಲ್ರಿ? ನೋಡಿ ನೀನು ಹಕ್ಕಲ್ಲ ಬಕ್ಕಲ್ಲ ರಾತ್ರಿ ಬಗ್ಗದ್ ನಿನಗೆ ಗೊತ್ತಿದೆ. ಗೊತ್ತಲ್ಲಿ
ಛಲವಾದಿ ನಾರಾಯಣ ಸ್ವಾಮಿ ಬಳಿಕ ಸಿಟಿ ರವಿ 1500 ವರ್ಷಗಳ ಹಿಂದೆ ಭಾರತದಲ್ಲಿ ಇಸ್ಲಾಂ ಇರಲಿಲ್ಲ, ಆದರೆ ಚಾಲುಕ್ಯರ ಕಾಲದ ಸೋಮೇಶ್ವರ ದೇವಾಲಯ ಹೇಗೆ ವಕ್ಫ್ ಆಸ್ತಿ ಆಗುತ್ತೆ ಅಂತ ಪ್ರಶ್ನಿಸಿದ್ರು. 1500 ವರ್ಷದ ಹಿಂದೆ ನನ್ನ ತಿಳುವಳಿಕೆ ಪ್ರಕಾರ ಮೊಹಮ್ಮದ್ ಪೈಗಂಬರ್ ಅವರ ಜನನ ಆಗಿರಲಿಲ್ಲ. 1500 ವರ್ಷಗಳ ಹಿಂದೆ ಇಸ್ಲಾಂ ಇತ್ತೋ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಭಾರತದಲ್ಲಂತೂ ಇರಲಿಲ್ಲ. 1500 ವರ್ಷದ ಹಿಂದೆ ಜಗತ್ನಲ್ಲಿ ಇಸ್ಲಾಂ ಇತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಭಾರತದಲ್ಲಂತೂ ಇಸ್ಲಾಂ ಇರಲಿಲ್ಲ. ಆದರೆ ಸೋಮೇಶ್ವರ ದೇವಾಲಯ ಚಾಲುಕ್ಯರ ಕಾಲದ್ದು. ಆ ದೇವಾಲಯವನ್ನು ವಕ್ಫ್ ಪ್ರಾಪರ್ಟಿ ಅಂತ ಹೇಳಿ ಹೇಗೆ ಘೋಷಣೆ ಮಾಡುತ್ತೆ? ಇದಕ್ಕೂ ಮುನ್ನ ವಿಧಾನ ಪರಿಷತ್ನಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ವಿಚಾರವಾಗಿ ಜಟಾಪಟಿ ನಡೆಯಿತು. ಮೂರು ಪಕ್ಷಗಳು ಈ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾವೆ. ನೀವು ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಯಾರಿಗೆ ಹೆದರ್ತಾ ಇದ್ದೀರಿ? ಯಾರಿಗೆ ಹೆದರ್ತಾ ಇದ್ದೀರಿ? ಯಾಕೆ ಹೆದರ್ಬೇಕು? ನಿರ್ದಾಕ್ಷಿಣ್ಯವಾಗಿ ಅನರ್ಹರನ್ನ ರದ್ದುಪಡಿಸಿ. ಸಿಟಿ ರವಿ ಮಾತಿಗೆ ಉತ್ತರ ಕೊಡೋಕೆ ಆಹಾರ ಸಚಿವ KH ಮುನಿಯಪ್ಪ ಮುಂದಾದ್ರು. ಆಗ್ಲೂ ಸಿಟಿ ರವಿ ಆಕ್ರೋಶ ಭರಿತವಾಗಿ ಮಾತನಾಡಿದ್ರು. ರವಿಯವರು ಹೇಳೋದು ಬಹಳ ಸ್ವಾಗತಾರ್ಹವಿದೆ. ಆದ್ರೆ ಮಾಧ್ಯಮಕ್ಕೆ ಹೋಗ್ದಿರ ಇವರು ಮಾಧ್ಯಮಕ್ಕೆ ಹೋಗ್ತೀವಿ. ನಂತರ ಆಹಾರ ಸಚಿವ ಮುನಿಯಪ್ಪ ವಿಪಕ್ಷಗಳ ಆರೋಪಕ್ಕೆ ಕ್ಲಿಯರ್ ಕಟ್ ಆಗಿ ಉತ್ತರ ಕೊಟ್ಟರು. ಇಲ್ಲ ಭೋಜಗೌಡ್ರೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಈಗ ಪಕ್ಷಾತೀತವಾಗಿ ಅಂತ ಹೇಳಿದಾಗ ಕಾಂಗ್ರೆಸ್ ಸೇರ್ತದೆ, ಬಿಜೆಪಿ ಸೇರ್ತದೆ, ಜನತಾದಳ ಸೇರ್ತದೆ. ನಾನು ಅಪೀಲ್ ಮಾಡಿದ್ದೀನಿ. ನಾನು ಏನು ಹೇಳಿದ್ದೀನಿ, ಓಪನ್ ಇಟ್ಟಿದ್ದೀವಿ. BPL ಕಾರ್ಡ್ ಯಾರು ಆದರೂ ಅವರು ಸಿಗ್ತದೆ. APL ಕಾರ್ಡ್ ಜಾಸ್ತಿ ಇದೆ, ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದಕ್ಕೆ ನಿಮ್ಮ ಸಹಕಾರ ಕಲಾಪದ ಮೊದಲ ದಿನವೇ ಬಿಜೆಪಿ ನಾಯಕರು ವಕ್ಫ್ 2A ಮೀಸಲಾತಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲೋಕೆ ಮುಂದಾದ್ರು. ಬಿಜೆಪಿಯವರ ಮಾತಿಗೆ ಕಾಂಗ್ರೆಸ್ ಕೌಂಟರ್ ಕೂಡ ಕೊಟ್ಟಿದೆ. ಹೀಗಾಗಿ ಕಲಾಪ ಗದ್ದಲದಲ್ಲೇ ಮುಳುಗುವಂತಾಯ್ತು. ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ, TV9 ಬೆಳಗಾವಿ.